ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಗನ ಬಂಧನ ಬೆನ್ನಲ್ಲೇ ಅಮ್ಮನಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇವತ್ತು ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ 2 ಕಡೆ ವಾದ ಪ್ರತಿವಾದ ಆಲಿಸಿರುವಂಥ 82ನೇ ಸೆಷನ್ಸ್ ಕೋರ್ಟ್ ಇವತ್ತು ಆದೇಶವನ್ನು ಪ್ರಕಟ ಮಾಡಲಿದೆ. ಒಂದು ವೇಳೆ ಭವಾನಿಗೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದರೆ ಸಂಕಷ್ಟ ಕಟ್ಟಿಟ ಬುತ್ತಿ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಾವು ಸ್ಪಷ್ಟವಿದ್ದೀವಿ. ಅವರಿಗೆ ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು. ಅವರು ಎಷ್ಟು ಕೃತ್ಯ ಮಾಡಿದ್ದಾರೋ ಅದನ್ನು ಪ್ರಚಾರ ಮಾಡಿದ್ದು ಅಷ್ಟೇ ತಪ್ಪು. SIT ಎರಡನ್ನೂ ಗಂಭೀರವಾಗಿ ಪರಿಗಣಿಸಲೇಬೇಕು ಅಂತ ಹೇಳಿದ್ದಾರೆ. ನೋಡಿ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಕಾನೂನಿನ ಪ್ರೊಸೆಸ್ಸಿಗೆ ಒಳಗಾಗಬೇಕು. ಕಾನೂನಿನ ಪ್ರಕಾರ ಏನು ವಿಚಾರಣೆ ಆಗಬೇಕು, ಸ್ಟ್ರಿಕ್ಟಾಗಿ ವಿಚಾರಣೆ ಆಗಬೇಕು. ತಪ್ಪಿಸಿದ್ರೆ ಎಲ್ಲರಿಗೂ ಕೂಡ ಅತಿ ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಎಷ್ಟು ಆ ಹೇಯ ಕೃತ್ಯ ಮಾಡಿದಾರೋ ಅಷ್ಟೇ ಹೇಯ ಕೃತ್ಯನ ಪ್ರಚಾರ ಮಾಡಿರುವಂಥದ್ದು ಕೂಡ ಅಷ್ಟೇ ಕಾನೂನಿನ ಅಡಿಯಲ್ಲಿ ತಪ್ಪಿದೆ. ಆದ್ದರಿಂದ SIT ಎರಡನ್ನೂ ಕೂಡ ಗಂಭೀರವಾಗಿ ತೆಗೆದುಕೋಬೇಕು. ಕೇರಳದಲ್ಲಿ ತನ್ನ ವಿರುದ್ಧ ದೊಡ್ಡ ವಾಮಾಚಾರ ಪ್ರಯೋಗ ಮಾಡಲಾಗ್ತಾ ಇದೆ ಎಂದು DCM DK ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಅಘೋರಿಗಳ ಮೂಲಕ ಪಂಚ ಬಲಿ ನೀಡಲಾಗಿದೆ. 21 ಮೇಕೆ, 3 ಎಮ್ಮೆ, 21 ಕುರಿ, 5 ಹಂದಿ ಹಾಗೂ ಕೋಳಿ ಬಲಿ ಕೊಡಲಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಪೂಜೆ ನಡೀತಾ ಇದೆ. ಶತ್ರು ಭೈರವಿ ಯಾಗ ನಡೆಸಲಾಗ್ತಾ ಇದೆ ಅಂತ DK ಶಿವಕುಮಾರ್ ಬಾಂಬನ್ನು ಸಿಡಿಸಿದ್ದಾರೆ. DCM DK ಶಿ ವಿರುದ್ಧ ವಾಮಾಚಾರದ ವಿಚಾರವಾಗಿ ಈ ವಿಚಾರ ಸೆನ್ಸೇಷನಲ್ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೇರಳದಲ್ಲಿ ವಾಮಾಚಾರ ಆರೋಪ ವಿಚಾರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಆ ವಿಚಾರ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಬಿತ್ತನೆ ಬೀಜಗಳ ದರ ಏರಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸರ್ಕಾರ ರೈತರ ಪಾಲಿಗೆ ಇದ್ದು ಸತ್ತಂತಾಗಿದೆ. ರೈತರಿಗೆ ಗೊಬ್ಬರ ಬೀಜ ಸಿಗ್ತಾ ಇಲ್ಲ. ರೈತರಿಗೆ ಕನಿಷ್ಠ ಬಿತ್ತನೆ ಬೀಜ ಕೊಡೋಕ್ಕೂ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಯಾರು ಮಾಡ್ತಿದ್ದಾರೆ ಅಂದರೆ ನಮಗಂತೂ ಯಾಗ ಯಜ್ಞೆ ಅದರಿಂದ ನಾವು ಭಾಳ ದೂರ ಇದ್ದೀವಿ. ನನಗೆ ಗೊತ್ತಿಲ್ಲ, ಆ ಮಾಹಿತಿಗಳು ಅವ್ರಿಗೆ ಗೊತ್ತಿರ್ಬೋದು. ನಮಗಂತೂ ಯಾವುದು ಮಾಹಿತಿ ಇಲ್ಲ. ಆರೋಪ ಮಾಡಿ ಈಗ ತಪ್ಪು ಮಾಡಿದ್ರ ಮೇಲೆ ಆರೋಪ ಬಂದೇ ಬರುತ್ತೆ. ರಾಜಕೀಯ ಲಾಭಕ್ಕಾಗಿ ಏನೆಲ್ಲವನ್ನೂ ಮಾಡಿದ್ದಾರೆ. ಹಗಲು ದರೋಡೆ ಮಾಡಿ 14 ಖಾತೆಗಳು ಮತ್ತು ತೆಲಂಗಾಣದ ಸಹಕಾರಿ ಸಂಘಕ್ಕೆ ನಮ್ಮ ಸರ್ಕಾರ ದುಡ್ಡು ಹೋಗ್ತದೆ ಅಂತಂದರೆ ಇವರು ಆಡಳಿತ ಮಾಡ್ತಾಯಿದ್ದಾರೆ. ಇವತ್ತು ಒಂದು ಸರ್ಕಾರ ಕನಿಷ್ಠ ಬೀಜವನ್ನು ಕೂಡ ಕೊಡೋಕ್ಕಾಗದೇ ಇರುವಂಥ ಒಂದು ಸರ್ಕಾರ ಇದೆ. ಮನಸ್ಸು ಮಾಡಿದರೆ ಇದನ್ನು ಕೊಡ್ಬೋದಾಗಿತ್ತು. ಅವರು ಒಂದು ಶಾರ್ಟೇಜ್ ಆಗಿದೆ, ರೇಟ್ ಜಾಸ್ತಿ ಆಗಿದೆ, 60% 70% ಡಬಲ್ ಆಗಿದೆ. ಅದಕ್ಕೆ ಕುಂಟು ನೆಪ ಹೇಳ್ತಾರೆ ಬರಗಾಲ ಅಂತ. ಆಯಿತು. ಮಂಗಳೂರಿನಲ್ಲಿ ರಸ್ತೆ ಮೇಲೆ ನಮಾಜ್ ಮಾಡಿದ್ದಕ್ಕೆ ಸುಮೋಟೋ ಕೇಸ್ ದಾಖಲಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಿ ರಿಪೋರ್ಟ್ ಮಾಡಿ ಕೇಸನ್ನು ರದ್ದು ಮಾಡಿದ್ದರು. ಈ ಹಿನ್ನೆಲೆ ಸುಮೋಟೋ ಕೇಸ್ ದಾಖಲಿಸಿದ್ದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಡ್ಡಾಯ ರಜೆಯ ಶಿಕ್ಷೆ ನೀಡಿ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಆದೇಶವನ್ನು ಹೊರಡಿಸಿದ್ದಾರೆ. ಮಂಗಳೂರಿನಲ್ಲಿ ನಡು ರಸ್ತೆ ಮೇಲೆ ನಮಾಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ VHP ಮುಖಂಡ ಶರಣ್ ಪಂಪ್ವೆಲ್ ಅವರ ಮೇಲೆ ಮಂಗಳೂರು ನಗರ ಸೆನ್ ಠಾಣೆಯಲ್ಲಿ FIR ದಾಖಲು ಮಾಡಲಾಗಿದೆ. ಇವತ್ತು ಕೂಡ ರಸ್ತೆಯಲ್ಲೇ ಸಾಮೂಹಿಕ ಹನುಮಾನ್ ಚಾಲಿಸಾ ಪಠಣೆ ಮಾಡೋದಾಗಿ ಶರಣ್ ಪಂಪ್ವೆಲ್ ಹೇಳಿದರು. ಮಂಗಳೂರಿನ ಕಂಕನಾಡಿಯ ಮಸೀದಿ ಬಳಿಯ ರಸ್ತೆಯಲ್ಲಿ ಮೇ 24ರಂದು ನಮಾಜನ್ನು ಮಾಡಲಾಗಿತ್ತು.